ಕನ್ನಡಕ್ಕಾಗಿ ಜನನ ಕನ್ನಡತನಕ್ಕೆ ನಮ್ಮ ಉಸಿರೇ ಚಿರಋಣಿ. ನಮಸ್ಕಾರ ಕರ್ನಾಟಕದ ಮಹಾಜನತೆ, ಎಲ್ಲರೂ ಹೆಂಗಿದ್ದೀರಿ? ಸೂಪರ್ ಆಗಿದ್ದೀರಿ ಅಂತ ಅನ್ಕೊಂತೀನಿ. ನಾನು ಸೂಪರ್ ಆಗಿದ್ದೀನಿ. ಇವತ್ತು ನಾ ಎಲ್ಲಿದ್ದೀನಿ ಅಂದ್ರೆ ಬಿಜಾಪುರದಾಗ ಭಾಳ ಫೇಮಸ್ ಆಗಿರುವಂತ ಒಂದು ಹಿಸ್ಟ್ರಿ ಪ್ಲೇಸ್ ಒಳಗಿದ್ದೀನಿ. ಅದು ಯಾವ್ದತ್ತಂದ್ರ ಸಾಟ್ ಖಬರ್ ಅಂತ ಕರೀತಾರ. ಇಲ್ಲಿ ಹಿಂದೆ ಕಾಣಿಸೋದೇ ಐತಲ್ಲ, ಇದೇ ಆದಿಲ್ ಶಾಹಿ ಕಾಲ್ ಒಳಗ ಅವ ಆಳ್ವಿಕೆ ಮಾಡುವಾಗ ಅಫ್ಜಲ್ ಖಾನ್ ಅನ್ನುವ ಒಬ್ಬ ಸೇನಾಧಿಪತಿ ಇದ್ದ, ಅಂದ್ರೆ ಕಮಾಂಡರ್ ಇದ್ದ. ಅವನಿಗೆ 63 ಜನ ಹೆಂಡತಿಯರಿದ್ರು. 63 ಜನ ತಂದು ಹೆಂಗ್ ಮಣ್ಣು ಮಾಡ್ಯಾನ ಅಂತ ನಾನು ಮುಂದೆ ಹೋಗ್ತಾ ಹೇಳ್ತೀನಿ. ಈ ಒಂದು ವಿಡಿಯೋ ಯಾರು ಸ್ಕಿಪ್ ಮಾಡ್ಕೋಬೇಡ್ರಿ. ಹಾಗೆ ಈ ಒಂದು ವಿಡಿಯೋಕ್ಕೆ ಲೈಕ್ ಮಾಡ್ರಿ, ಹಾಗೆ ಸಬ್ಸ್ಕ್ರೈಬ್ನು ಮಾಡ್ರಿ. ನಮ್ಮ ಬಿಜಾಪುರೊಳಗೆ ಇರುವಂತ ಎಲ್ಲಾ ಪ್ಲೇಸ್ಗಳನ್ನು ತೋರ್ಸಕ್ಕೆ ಪ್ರಯತ್ನ ಪಡ್ಲಿಕತ್ತೀನಿ, ಕೆಲವೊಂದು ಸ್ವಲ್ಪ ತಿಳ್ಕೊಂಡು. ಹಾಗೆ ಈ ಒಂದು ವಿಡಿಯೋ ಯಾರು ನೋಡುತ್ತಿಲ್ಲ ಹಾಗೆ ಶೇರ್ನು ಮಾಡಂತ ಹೇಳ್ತೀನಿ. ಬರ್ರಿ, ಇದೇ ನೋಡ್ರಿ, 63 ಜನಕ್ಕ ಅಫ್ಜಲ್ ಖಾನ ಕೊಲೆ ಮಾಡಿದನು ಅಂತ ಹೇಳ್ತಾರ. ಕೆಲವೊಂದು ಶಾಸನಗಳಲ್ಲಿ ಹಿಂಗೆ ಕೊಲೆ ಮಾಡ್ಯಾರಂತ ಯಾವುದೇ ರೀತಿ ಇಲ್ಲ. ಆದ್ರೆ ಅಫ್ಜಲ್ ಖಾನ್ ಹೆಂಡತಿಯರ ತನಕ ಕುರುಗಳಾದ ಶಾಸನಗಳು ಅದಾವ ಅಂತ ಹೇಳ್ತಾರ. ಆದ್ರ ಅವ ಕೊಲೆನೆ ಮಾಡ್ಯಾನಂತ ಯಾವುದೇ ಒಂದು ಶಾಸನನು ಬರ್ದಿಲ್ಲ, ಏನೂ ಬರ್ದಿಲ್ಲ. ಆದ್ರೆ ಇಲ್ಲಿ ನೋಡ್ಬೋದು 63 ಜನಕ್ಕೂ ಇಲ್ಲೇ ಕೊಂದಿರುವಂತದವ. ಟೋಟಲ್ ಆಗಿ ಹಿಂಗ್ 10 ಅದಾವ. ಹಿಂಗ್ ಟೋಟಲ್ ಆಗಿ 6 ರೋಗಗಳು ಅದಾವ ನೋಡ್ಬೋದು. ಆದ್ರೆ ಇಲ್ಲಿ 63 ಜನ ಬರ್ತಾರ. ಆದ್ರೆ ಇಲ್ಲಿ ಇನ್ನ 3 ಜನಕ್ಕೆ ಇಲ್ಲಿ ಮಣ್ಣು ಮಾಡಿಲ್ಲ ಅಂತ ಹೇಳ್ತಾರ. 63 ಜನ ಹೆಂಡತಿಯರದು ನೋಡ್ರಿ ಹಂಗ ಅದ ನೋಡ್ತೀವಿ, ಹಂಗ ಕೊಂದಿರ್ಬೇಕವ ನೋಡ್ಬೋದು. ಇನ್ನೊಂದು, ಇದು ಹೆಣ್ಮಕ್ಳಿದೆ ತಂದ್ಕರೆ ಹೆಂಗ್ ಕುರು ಸಿಗ್ತದ ಅಂದ್ರ, ಇದು ಈ ಆಕಾರ ಐತಲ್ಲ, ಇದು ಹೆಣ್ಮಕ್ಳಿದೆ. ಇದು ಮ್ಯಾಗ ಹಿಂಗ್ ಬಂದ, ಇದು ಹಿಂಗ ಪರಿಚಯ ಆಗಲ್ ಮಾಡಿರಲ್ಲ, ಒಂದ್ ಹಿಂಗ್ ಉದ್ದ ಬಂದಿತ್ತಂದ್ರ ಗಂಡ್ ಮಕ್ಳು ಇದ್ದಪ್ಲೆ. ಇದನ್ನ ನೋಡಿದ್ರೆ ಗೊತ್ತಾಗ್ತದೆ ಅಷ್ಟು ಮಂದಿ. ಇದು ನೋಡಿದ್ರೆ ಎಲ್ಲಾ ನೋಡಿದ್ರೆ ಒಂದೇ ರೀತಿ ಅದಾವ ನೋಡ್ಬೋದು. ಯಾವ್ದೇ ರೀತಿ ಆದ್ರ ಗಂಡ್ ಮಕ್ಳು ಅದಾವ ಅಂತ ತೋರ್ಸಕ್ ಯಾವ್ದೇ ರೀತಿ ಕುರುಗಳೂ ಇಲ್ಲ. ಇದು ನೋಡಿದ್ರೆ ಗೊತ್ತಾಗ್ತದ ಅಷ್ಟು ಮಂದಿ ಹೆಣ್ಮಕ್ಳು ಇದ ತನ್ಕರೆ ನೋಡ್ಬೋದು. ಇಲ್ಲಿ ಆದ್ರೆ ಇಲ್ಲಿ ಸಾಟ್ ಖಬರ್ ಅಂತ ಯಾಕೆ ಕರೀತಾರ ಅಂದ್ರೆ, ಇಲ್ಲಿ 60 ಜನ ಹೆಣ್ಮಕ್ಳಿಗೆ ಅಷ್ಟೇ ಮಣ್ಣು ಮಾಡ್ಯಾರ ಅಂತ ಹೇಳ್ತಾರ. ಇನ್ನ 3 ಜನ ತಪ್ಪಿಸ್ಕೊಂಡು ಗೊತ್ತಾದ ಬಳಿಕ ಬ್ಯಾರೆ ಕಡೆ ಹೋಗ್ಯಾರ ಅಂತ ಹೇಳ್ತಾರ. ಆದ್ರೆ ಇಲ್ಲಿ ನೋಡ್ಬೋದು ಈ ರೀತಿ ಯಾಕೆ ಹಡ್ಯಾರ ತನ್ಕರಿ ನಿಮ್ಗೆ ಹೇಳ್ತೀನಿ ಕೇಳ್ರಿ. ಇಲ್ಲಿರುವಂತ ಕೆಲವೊಂದು ಇಲ್ಲಿರುವಂತ ಸ್ಥಳೀಯರು ಏನ್ ಮಾಡ್ತಾರ ಅಂದ್ರ, ಇನ್ನ 3 ಜನಕ್ಕ ಬ್ಯಾರೆ ಕಡೆ ಕೊಲೆ ಮಾಡಿದ ಬಳಿಕ ಇಲ್ಲಿ ಏನ್ ಮಾಡ್ತಾರ ಅಂದ್ರ ಖುಲ್ಲಾ ಅಂತೂ ಬಿಡ್ಲಿಕ್ ಬರಲ್ಲ. ಅದ್ರ ಸಲ ಏನಾರ ಬಂಗಾರ ಅಥವಾ ಏನ್ರ ಒಂದ್ ಹಾಕಿ ಮಣ್ಣು ಮಾಡಿರ್ಬೇಕಂತ ಅನ್ಕರೆ ಇಲ್ಲಿ ಹಡ್ಡಕ್ಕ ಪ್ರಯತ್ನ ಪಟ್ಟಾರ. ಆದ್ರೆ ಏನು ಸಿಕ್ಕಿಲ್ಲ, ಹಾಗಿಂದ ಹಂಗೆ ಬಿಟ್ಟಿದಾರ. ನೋಡ್ಬೋದು ನೀವು ಇಲ್ಲೆಲ್ಲ ನೋಡ್ಬೋದು ಯಾವ ರೀತಿ ಅದಾವ ತನ್ಕರೆ. ಹಾಗೆ ಇಲ್ಲಿ ಪ್ರಾರ್ಥನಾ ಮಂದಿರನ್ನು ನೋಡ್ಬೋದು. ನೀವು ಇಲ್ಲಿ ನೋಡ್ಗತ್ತಿರಲ್ಲ, ಇಲ್ಲಿ ನೀವು ಪ್ರಾರ್ಥನಾ ಮಂದಿರನ್ನು ನೋಡ್ಬೋದು. ಇಲ್ಲಿ ಇಷ್ಟು ಕಾಣಿಸಕತ್ತೈತಲ್ಲ, ಇದು ಪ್ರಾರ್ಥನಾ ಮಂದಿರ. ಇದೆಲ್ಲ ಸರೌಂಡಿಂಗ್ ನೋಡ್ಬೋದು ನೀವು. ಇಲ್ಲಿ 63 ಜನಕ್ಕೆ ಹೆಂಗ್ ಸತ್ ಹೊಡ್ದಾನಂದ್ರ ನೀವು ಇಮ್ಯಾಜಿನ್ ಮಾಡ್ಕೋರಿ. ಒಂದೇ ಸರ್ತಿಗೆ ತಂದು ಸೈಸನಂತನು ಹೇಳಕ್ ಬರಲ್ಲ. ಆದ್ರ ಮತ್ತ ಇಲ್ಲಿ ಸೈಸಕ್ ಕಾರಣ ಏನಂತ ಹೇಳ್ತೀನಿ ನೋಡು. ಅದ್ ಒಟ್ಟು ಟೋಟಲಿ ಅಫ್ಜಲ್ ಖಾನ ಸತ್ ಹೊಡಿದ್ವು 63 ಜನ ಹೆಂಡತಿಯರನು. ಆದ್ರೆ ಇಲ್ಲಿ ಇರೋದು ಎಷ್ಟ ಅಂದ್ರ ಬರೀ 60 ಜನ ಹೆಣ್ಮಕ್ಳದಷ್ಟೇ ಇಲ್ಲಿ ಗೋರಿ ಅದಾವ, ಸಮಾಧಿ ಅದಾವ. ಆದ್ರ ಇಲ್ಲಿ ಅವ ಸಾಯಿಸಕ್ ಕಾರಣ ಏನಂದ್ರ ಮೇನ, ಯಾವಾಗ ಆದಿಲ್ ಶಾಹಿ ಕಾಲೊಳಗ ಇಲ್ಲಿ ಶಿವಾಜಿ ಮಹಾರಾಜರು ಇವರಿಗೆಲ್ಲ ಸಪ್ನ ಸಿಂಹದಂತಿದ್ದರು. ಈ ಶಿವಾಜಿ ಎದುರ ಯಾರು ಯುದ್ಧ ಮಾಡಕ್ ಹೋಗ್ತಿದ್ದಿಲ್ಲ. ಆ ಒಂದು ಸಂದರ್ಭದಲ್ಲಿ ಆದಿಲ್ ಶಾಹಿ ಏನ್ ಮಾಡ್ತಾನಂದ್ರ, ಅಫ್ಜಲ್ ಖಾನ್ ಈ ಸೈಡ್ ಬಾಳ ಒದ್ದ ಅಂದ್ರ ಏನಂತಾರ ಧೈರ್ಯವಂತ ಅಥವಾ ಅಂದ್ರೆ ಶಿವಾಜಿಯನ್ನು ಎದುರಿಸುವಂತ ಶಕ್ತಿ ಉಳ್ಳವಂತ ತಿಳ್ಕೊಂಡ್ ಏನ್ ಮಾಡ್ತಾನಂದ್ರ, ಅಫ್ಜಲ್ ಖಾನ್ಗ ಶಿವಾಜಿ ವಿರುದ್ಧ ಯುದ್ಧ ಮಾಡಕ್ ಹೋಗ್ಬೇಕು ತನಕರೆ ಆಜ್ಞೆ ಮಾಡ್ತಾನ. ಅಥವಾ ಎಲ್ಲಾ ಮಂತ್ರಿಗಳು ಎಲ್ಲರೂ ಸೇರಿ ಅವನಿಗೊಂದು ಆಯ್ಕೆ ಮಾಡ್ತಾರ. ಅವಾಗ ಏನ್ ಮಾಡ್ತಾನಂದ್ರ ಅಫ್ಜಲ್ ಖಾನ್ ಒಪ್ಕೊಂಡು ಶಿವಾಜಿ ವಿರುದ್ಧ ಯುದ್ಧಕ್ಕ ಹೋಗ್ಬೇಕು ಇನ್ನೊಂದು ಕೆಲವು ದಿನಗಳು ಬಿಟ್ಟು ಅನ್ನುವಾಗ ಅವ ಏನ್ ಮಾಡ್ತಾನ, ಒಬ್ಬ ಜ್ಯೋತಿಷ್ಯ ಕೇಳ್ತಾನ. ಯಾರೇ ನೋಡ್ರಿ, ಇವಾಗ ನಾವು ಏನೋ ಒಂದು ಮನಿ ಕಟ್ಬೇಕಂದ್ರೂ ಜ್ಯೋತಿಷ್ಯ ಕೇಳ್ತೀವಿ, ಮುಂದೆ ಏನಾಗ್ತದೆ ಒಂದು ಕುತೂಹಲ ಸಲುವಾಗಿ. ಹಂಗ್ ಕೇಳಿದಾಗ ಆ ಜ್ಯೋತಿಷ್ಯ ಏನ್ ಹೇಳ್ತಾನಂದ್ರ, ನೀನ್ ಯುದ್ಧಕ್ಕೆ ಹೋದೆ ಅಂದ್ರ ವಾಪಸ್ ಬರಲ್ಲ ಅಂತ ಹೇಳ್ತಾನ. ನೀ ಯುದ್ಧಕ್ಕೆ ಹೋದಾಗ ವಾಪಸ್ ಬರ್ಲ ತಂದಾಗ ಅವನಂತ ಕೇಳಿ ಮತ್ತ ಬಂದು ಸ್ವಲ್ಪ ಯೋಚನೆ ಮಾಡಿದ ಬಳಿಕ ಅವಾಗಿನ ಯುದ್ಧ ನೀತಿ ಏನಿತ್ತಂದ್ರ, ಯಾವ ಯುದ್ಧ ಮಾಡಿದ ಬಳಿಕ ಯಾವ ರಾಜ್ಯ ಸೋಲ್ತಾನಲ್ಲ ಆ ರಾಜನ ಹೆಂಡತಿಗೇನು ತನ್ನ ಆಸ್ಥಾನ ಕರ್ಕೊಂಡ್ ಬಂದು ಅವ ಏನು ಮಾಡ್ಬೋದು, ಅವ ಇಟ್ಕೊಬಹುದು ಅಥವಾ ದೇವದಾಸಿ ಆಗಿನೂ ಇಟ್ಕೋಬಹುದು, ಅಥವಾ ಅಲ್ಲಿರುವಂತ ತನ್ನ ಸಾಮ್ರಾಜ್ಯದ ಕೆಲ್ಸಕ್ಕಾಗಿನೂ ಇಟ್ಕೋಬಹುದು. ಯಾವುದೇ ಒಂದು ರೀತಿ ಆದ್ರೂ ಬಳಸ್ಕೋಬಹುದು. ಆವಾಗಿನ ಒಂದು ರಾಜನೀತಿ ಇತ್ತು. ಆದ್ರೆ ನಮ್ಮ ಶಿವಾಜಿ ಮಹಾರಾಜರ ಆ ರೀತಿ ಯಾವತ್ತು ಕೆಟ್ಟ ದೃಷ್ಟಿಯಿಂದ ನೋಡಿಲ್ಲ ಹೆಣ್ಮಕ್ಳಿಗೆ. ಆದ್ರೆ ಈ ಅಫ್ಜಲ್ ಖಾನ್ ತಲೆಯೊಳಗಿತ್ತು. ಆದ್ರೆ ಅವನ ಶಕ್ತಿ ಬಗ್ಗೆ ಅಫ್ಜಲ್ ಖಾನ್ಗೆ ಗೊತ್ತಿದ್ದಿಲ್ಲ, ಶಿವಾಜಿ ಶಕ್ತಿ ಬಗ್ಗೆ ಅಫ್ಜಲ್ ಖಾನ್ಗ. ಹಂಗ್ ತಿಳ್ಕೊಂಡ್ ಏನ್ ಮಾಡ್ತಾನಂದ್ರ, ನಾನು ಒಂದ್ ವೇಳೆ ಸೋತಂದ್ರ ನನ್ನ ಹೆಂಡತಿಯರನ್ನು ಅಷ್ಟು ಮಂದಿ ಅವ ಕರ್ಕೊಂಡ್ ಹೋಗ್ತಾನಲ್ಲ, ಹೆಂಗ್ ಮಾಡೋದು ಅಂದ್ರೆ ಮುಂದಾಲೋಚನೆ ಮಾಡಿ ಏನ್ ಮಾಡ್ತಾನಂದ್ರ ಅವ ಇಲ್ಲಿ ಗೋರಿ ಕಟ್ಟಕ ಅಂದ್ರೆ ಹೇಳ್ತಾನಂತ್ರ. ಆ ಜ್ಯೋತಿಷನ ಮಾತು ಕೇಳಿ ಇವ ಏನ್ ಮಾಡ್ತಾನಂದ್ರ, ತನ್ನ 63 ಹೆಂಡತಿಯರನ್ನು ಸತ್ ಹೊಡಿಬೇಕು, ಅವರನ್ನು ಕೊಲೆ ಮಾಡ್ಬೇಕು ಅಂತ ಅನ್ಕೋತಾನೋ, ಏನೋ ಸತ್ ಹೊಡಿಬೇಕಂತ ಅನ್ಕೋತಾನೋ. ಆದ್ರೆ ಅವ್ರಿಗೆ ತಂದು ಇಲ್ಲಿ ಮಣ್ಣು ಮಾಡ್ಬೇಕಂತ ಏನ್ ಮಾಡ್ತಾನಂದ್ರ ಸಮಾಧಿ ಪುನರ ಅಂದ್ರ ಸ್ಟಾರ್ಟ್ ಮಾಡ್ತಾನ ಅದಕ್ಕೆ ಎದ್ರಕ ತನ್ನ ಸೈನಿಕರಿಗೆ ಹೇಳ್ಕರೆ ಸ್ಟಾರ್ಟ್ ಮಾಡಿದಾಗ ಇಲ್ಲಿ 63 ಜನ ಗೋರಿ ಇಲ್ಲಿ ಸಮಾಧಿ ಅದಾವ. ಎಣಸಿದ್ರ
ಗೊತ್ತಾಗ್ತದ 2 4 6 8 10 ಇಲ್ಲೊಂದ್ 3 ಎಕ್ಸ್ಟ್ರಾ ಇದ್ದಪ್ಲೆ ಅದಾವ ಒಂದ್ 3 4 5 ಹಿಂಗ್ ನೋಡಿದ್ರ 10 ಅದಾವ ಹಿಂಗ್ ಟೋಟಲ್ 60 ಇನ್ನೊಂದ್ 3 ಎಕ್ಸ್ಟ್ರಾ 63 ಆದ್ರೆ ಇಲ್ಲಿರೋ ಸಮಾಧಿ ಎಷ್ಟಂದ್ರ 60 ಜನದ ಅಷ್ಟೇ ಇನ್ನ 3 ಜನದು ಇನ್ನೊಬ್ರ ಖತಿಜಾಪುರ ಗೊತ್ತಾಗ್ಬೇಕು ಏನಾಗ್ತಾರಂದ್ರ ಅವ್ರು ಬಿಟ್ಟು ಕುದುರೆ ಮ್ಯಾಗ ಓಡಿ ಹೋದಾಗ ಏನ್ ಮಾಡ್ತಾರಂದ್ರ ಎಲ್ಲಿ ಓಡಿ ಹೋಗಿರ್ತಾರಲ್ಲ ಅಲ್ಲಿ ಅವರಿಗೆ ಸತ್ ಹೊಡಿತಾರ ಹಿಡಿದು ಕರೆ ಗೊತ್ತಾಗಲ್ಲ ಈಗ ಎಲ್ಲಿರೋದ ಇಲ್ಲಿ ಖತಿಜಾಪುರ ಬಬ್ಲೇಶ್ವರ ಸ್ವಲ್ಪ ಮುಂದೈತಿ ಖತಿಜಾಪುರ ಅನ್ನೋದಕ್ಕೆ ಖತಿಜಾ ಅನ್ನೋ ಒಬ್ಬ ರಾಣಿ ಇರ್ತಾಳಲ್ಲ ಆಕೆ ಗೊತ್ತದ ಓಡಿ ಹೋದ ಸಮಯದಾಗ ಏನ್ ಮಾಡ್ತಾಳ ಅಲ್ಲಿ ಮಾಡ್ಬೋದು ಅಂದ್ರ ಅವ ಇಲ್ಲಿ ಹಿಂದ ಬಾವಿ ಅದತ್ತಂತ ಹೇಳ್ತಾರ ಬಾವಿ ಒಳಗ ಅವ ಕರ್ಕೊಂಬಂದು ದುಗ್ಗಿಸಿ ಅಂದ್ರ ಒಗದು ಅವ್ರಿಗೆ ಸಾತ್ ಪಡ್ಬೇಕು ತಂದಿಲ್ಲ ಸಮಾಧಿ ಮಾಡ್ಯಾರ ಅಂತ ಒಂದ್ ರೀತಿ ನೋಡ್ಕೋಬಹುದು ನಾವು ಯಾಕಂದ್ರ ಅಫ್ಜಲ್ ಖಾನ್ ಅವ ಇನ್ನ ಯುದ್ಧಕ್ಕೆ ಹೋಗಕ್ಕಿಂತ ಮುಂಚೆ ಅದು ಒಬ್ಬೊಬ್ಬ ರಾಣಿಗ ಬಾಯ ದಬ್ಸೋದು ತಂದಿಲ್ ಮಣ್ಣು ಮಾಡೋದು ದಬ್ಸೋದು ತಂದಿಲ್ ಮಣ್ಣು ಮಾಡೋದ್ರು ಮಾಡಿರ್ಬೋದು ಒಂದು ರೀತಿ ನೋಡಿದ್ರೆ ಹಿಂಗ್ ಅನಿಸ್ತೈತಿ ಯಾಕೆ ಹಿಂದ್ ಬಾವಿ ಅದ ಅದು ನಿಮ್ಗೆ ನಾನು ತೋರಿಸ್ತೀನಿ ಬರೀ ಆ ಕಡೆ ಹೋಗಮ್ಮ ಇನ್ನೊಂದ್ ರೀತಿ ನೋಡಿದ್ರೆ ಏನ್ ಅನಿಸ್ತದ ಅಂದ್ರ ಮುಂದಂದ್ರ ಯಾವುದೇ ಒಂದು ರಾಜ ಆಗ್ಲಿ ರಾಣಿ ಆಗ್ಲಿ ಮುಂಚೆನೆ ಅವ್ರು ಸತ್ ಬಳಕ ಇಲ್ಲೇ ಮಣ್ಣು ಮಾಡ್ತಾರ ಅಂದ್ರೆ ಇಲ್ಲೇ ಮಣ್ಣು ಮಾಡ್ಬೇಕು ಅನ್ನೋದು ಏನಿರ್ತದ ಮೊದಲೇ ಸಮಾಧಿ ಕಟ್ಟಿ ಇಡ್ತಿರಂತವ್ರು ಪೂರ್ವಾಲೋಚನೆ ಮಾಡಿ ಇಡ್ತಿರಂತ ಯಾಕ ಮೊದಲೇ ಏನೇ ಅಂತಂದ್ರು ಇಲ್ಲೇ ಅವರಿಗೆ ಮಣ್ಣು ಮಾಡ್ಬೇಕು ಇಲ್ಲೇ ಅವ್ರಿಗೆ ಸಮಾಧಿ ಮಾಡ್ಬೇಕಂತ ಅನ್ಕರಿ ಅದೇ ರೀತಿನೂ ಮಾಡಿರ್ಬೋದಲ್ಲ ಇಲ್ಲಿ ನಾವ್ ಥಿಂಕ್ ಮಾಡಿದ್ರ ಅದ್ರ ಒಂದೇ ರೀತಿ ಥಿಂಕ್ ಮಾಡೋದ್ ಬೇಡ ಯಾವ ರೀತಿ ಥಿಂಕ್ ಮಾಡಮ್ಮ ಅದೇ ರೀತಿನೂ ಮಣ್ಣು ಮಾಡಿರ್ಬೋದು ಇವ್ರಿಗೆ ಇಲ್ಲಿ ಅಂದ್ರ ಮುಂಚೆ ನೀವು ಏನತ್ತ ರಾಜ ಯುದ್ಧಕ್ಕೆ ಹೋಗಿರ್ತಾನ ಯುದ್ಧಕ್ಕೆ ಸೋತ್ ಬಳಕ ಅವ್ರ ಟೈಮ್ ಬಂದಾಗ ಏನ್ ಮಾಡ್ತಾರ ಒಬ್ರು ಸತ್ತಿರ್ಬೇಕು ಅವಾಗ ತಂದಿಲ್ಲ 60 ಜನಕ್ಕೆ ತಂದಿಲ್ಲ ಮಣ್ಣು ಮಾಡಿರ್ಬೋದು ಟೈಮ್ ಬಂದಾಗ ಹಂಗೂ ಥಿಂಕ್ ಮಾಡ್ಬೋದು ನಾವು ಅದ್ರ ನಾ 2 ರೀತಿ ನಾ ನಿಮ್ಗೆ ಹೇಳಿದೀನಿ 2ರೊಳಗ ನೀವು ಯಾವ್ದು ನಿಮ್ ತೋತ್ರಿ ತಗೋರಿ ನಿಮ್ ಬಿಟ್ಟು ವಿಷಯ ಯಾಕಂದ್ರೆ ಹಿಂಗೂ ಥಿಂಕ್ ಮಾಡ್ರಲ್ಲ ಆದ್ರೆ ಅದೊಂದು ಕೊಲೆನೇ ಮಾಡ್ಯಾನ ತಲ್ಲಕ ಯಾವುದೇ ರೀತಿ ಕುರುಹುಗಳಿಲ್ಲ ಅವ ಹಿಂಗೆ ಸಾತ್ ಹೊಡೆದ ತಂದ್ಕರೆ ಆದ್ರೆ ಈ 60 ಜನ ಹೆಂಡತಿಯವರು ಅಫ್ಜಲ್ ಖಾನ್ ಅವ್ರ ತಂದದಕ್ಕೆ ಶಾಸನಗಳು ಅದಾವ ಆದ್ರ ಕೊಲೆನೇ ಮಾಡ್ಯಾನ ಅವ ಹಿಂಗೆ ಸತ್ ಹೊಡೆದ ತನಕ ಯಾವುದೇ ರೀತಿ ಕುರುಹುಗಳಿಲ್ಲ ಸ್ನೇಹಿತರೆ ನೀವು ಹಂಗೂ ಯೋಚನೆ ಮಾಡ್ಬೋದು ಹಿಂಗೂ ಯೋಚನೆ ಮಾಡ್ಬೋದು ಇಲ್ಲಿ ಹಿಂದ ಐತಲ್ಲ ಇದೇ ಬಾವಿ ನಾನು ನಿಮ್ಗೆ ಅಲ್ಲಿನೂ ಕರ್ಕೊಂಡು ಹೋಗ್ತೀವಿ ಅಲ್ಲಿನೂ ಅಲ್ಲಿ ದುಬ್ಬಿಸಿ ಇಲ್ಲಿ ತಂದು ಮಣ್ಣು ಮಾಡ್ಯಾನ ಅಂತ ಹೇಳ್ತಾರ ಅಂದ್ರ ಇಲ್ಲಿರುವಂತ 60 ಜನ ಹೆಂಡತಿಯರಿಗೆ ಅವ ಅಫ್ಜಲ್ ಖಾನ್ ಇಲ್ಲೇ ಕೊಲೆ ಮಾಡ್ಯಾನ ಅಂತಾನು ಹೇಳ್ತಾರ ಕೆಲವೊಂದ್ ಜನ ಅಣ್ಣ ಎಲ್ಲಿಂದ ಬಂದಿರಣ್ಣ ಗುಲ್ಬರ್ಗ ಹೆಂಗ ಅನ್ಸಕತ್ತ ಇಲ್ಲಿ ಬಂದು ನೋಡಿರ್ತಿರಲ್ಲ ಇಲ್ಲಿ ಅಂತ ಎನ್ವೈರ್ಮೆಂಟ್ ಅಂತ ರೀತಿ ಮಸ್ತ್ ಅದ ಭಾರಿ ಅದ ಬರ್ಬೋದು ಆದ್ರೆ ಇಲ್ಲಿ ಕುಡಿಯೋದು ಇಸ್ಪೆಟ್ ಆಡೋದು ಅಂತ ಮಾಡ್ತಾರ ಬಾ ಜನ ಇಲ್ಲಿ ಬಂದ್ ನೋಡ್ಬೋದು ಅಲ್ಲ ಇಲ್ಲಿ ಯಾವ್ದು ಕಿಟಕಿಟಿ ಇರಲ್ಲ ಪೊಲೀಸ್ ಇರಲ್ಲ ಏನಿರಲ್ಲ ಆರಾಮ್ ಬರ್ತಾರ ಹೋಗ್ತಾರ ಅದ ನಿನ್ ಹೆಸರಣ್ಣ ಶರಣ ನಿಮ್ದಣ್ಣ ರಾಜು ನಿಮ್ದಣ್ಣ ರಮೇಶ್ ಸಂಜು ಬಸವಣ್ಣ ಏನ್ ಟ್ರಿಪ್ಪಿಗೆ ಬಂದಿರಿ ಅಣ್ಣ ಸಿದ್ದೇಶ್ವರ ಗುಡಿ ಜಾತ್ರೆ ಬಂದಿರಿ ಭಾರಿ ಐತಣ್ಣ ಜಾತ್ರೆಯಿಂದ ಸ್ನೇಹಿತರ ನೋಡೋತಿರಲ್ಲ ಇಲ್ಲಿ ಅಂತ ಎನ್ವೈರ್ಮೆಂಟ್ ಭಾರಿ ಅದ ಯಾರು ಇದ್ದಿರಲ್ಲ ಬಿಜಾಪುರ ಸೈಡ್ ಇಲ್ಲಿ ಯಾರೇ ಇದ್ದಿರಲ್ಲ ಪ್ಲೀಸ್ ಬಂದ್ ಒಂದ್ ಟೈಮ್ ನೋಡ್ಕೊಂಡ್ ಹೋಗ್ರಿ ಇವಾಗ ಅಲ್ಲಿ ಹೋಗಂಬರ್ರಿ ಬಾವಿ ತೋರಿಸ್ತೀನಿ ಬರ್ರಿ ನಿಮ್ಗೆ ಈ ಒಂದ್ ವಿಡಿಯೋ ಯಾರು ಸ್ಕಿಪ್ ಮಾಡ್ಕೋಬೇಡ್ರಿ ಯಾರಾದ್ರೂ ನನ್ನ ಚಾನಲ್ ಹೊಸದಾಗಿ ಬಂದಿರಿ ಅಂದ್ರೆ ಪ್ಲೀಸ್ ದಯಮಾಡಿ ಹೇಳ್ತೀನಿ ಸಬ್ಸ್ಕ್ರೈಬ್ ಮಾಡ್ರಿ ಹಾಗೆ ಒಂದು ಲೈಕ್ ಮಾಡ್ರಿ ಅಂತ ಹೇಳ್ತೀನಿ ಏನಾದ್ರೂ ನಿಮ್ಗೆ ಇನ್ನೊಂದ್ ಸ್ವಲ್ಪ ಹೆಚ್ಚಿಗೆ ಗೊತ್ತಿತ್ತಂದ್ರ ಈ ಜಾಗದ ಬಗ್ಗೆ ಕಮೆಂಟ್ ಮಾಡ್ರಿ ಇನ್ನ ಯಾವ್ದಾದ್ರು ತೋರಿಸುವಂತ ಪ್ಲೇಸ್ ಇದ್ದೀವಿ ಅಂದ್ರೂ ಕಮೆಂಟ್ ಮಾಡ್ರಿ ಸ್ನೇಹಿತರೆ ಪ್ಲೀಸ್ ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ರಿ ಸಪೋರ್ಟ್ ಮಾಡ್ರಿ ಅಂತ ಹೇಳ್ತೀನಿ ಬರ್ರಿ ಈಗ ಅಲ್ಲಿ ಹೋಗಿ ತೋರಿಸ್ತೀನಿ ಈ ಒಂದು ವಿಡಿಯೋ ಯಾರು ಸ್ಕಿಪ್ ಮಾಡ್ಕೋಬೇಡ್ರಿ ಬರ್ರಿ ಹೋಗಂಬರ್ರಿ ಸ್ನೇಹಿತರೆ ಈಗ ನಾವಿರೋದು ಎಲ್ಲಿ ಅಂದ್ರ ಕೊಲೆ ಬಾವಿ ಅಫ್ಜಲ್ ಖಾನ್ ತನ್ನ ಹೆಂಡತಿಯರಿಗೆ ಸತ್ ಹೊಡೆದಾನ ಇದೇ ಜಾಗದಾಗ ತಲ್ಲಕ ಒಂದು ಕುರು ಅಲ್ಲಕತ್ತಾರಲ್ಲ ಇದೊಂದು ಊಹೆ ಬಾಯಿ ಮಾತಿನಿಂದ ಬಂದಿರುವಂತ ಊಹೆ ಇರುವಂತ ಜಾಗಕ್ಕೆ ಪ್ಲೇಸಿಗೆ ಬಂದಿನಿ ಇಲ್ಲಿ ನೋಡೋತಿರಲ್ಲ ಅದೇ ಮಾಡಿ ಬಾವಿ ಈಗ ಅಂತೂ ನೀರು ತುಂಬ್ಯಾವ ಮೊದಲಲ್ಲಿ ಡ್ಯಾಮ್ ತೋರಿಸಲ್ಲ ಫಸ್ಟಿಗೆ ಆ ಡ್ಯಾಮ್ ನೀರಿಲ್ಲಿ ಕಲೆಕ್ಷನ್ ಆದ ಅಂತ ಹೇಳ್ತಾರ ಬರೀ ಇಲ್ಲಿ ಕೆಳಗೆ ಹೋಗಿ ನಾನು ನಿಮ್ಗೆ ತೋರಿಸ್ತೀನಿ ಬರ್ರಿ ಈಗ ಫುಲ್ ಕೆಳಗೆ ಹೋಗಿ ವಾ ಏನ್ ಕಟ್ಟೈತಿ ನೋಡ್ರಿ ಸ್ನೇಹಿತರೆ ಇಲ್ಲಿ ನೋಡಿದ್ರ ಭಾರಿ ಅನಗಡ ಐತಿ ಇದು ನೀರ ಈಗ ನೀರು ಒಯ್ಲಿಕ್ಕ ಇದು ಐತಿ ಇದು ಒಂದು ದಾರಿ ದಪ್ಪ ಐತಿ ನೀರು ಒಯ್ಯ ಸಲುವಾಗಿ ಇಲ್ಲಿ ಪ್ಯಾಂಟಣಿಗೆ ಅದಾವ ಸ್ನೇಹಿತರೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಐತಲ್ಲ ಇಲ್ಲಿ ಪ್ಯಾಂಟಣಿಗೆ ಅದಾವ ಸ್ನೇಹಿತರೆ ಇಲ್ಲಿ ನೋಡ್ಬೋತಿರ್ಬೋದು ನೀವು ಕಾಣಿಸ್ತಿರ್ಬೇಕು ಪ್ಯಾಂಟಣಿಗೆ ಅದಾವ ಇಲ್ಲಿ ನೋಡ್ಬೋದು
ಬರ್ರಿ ಸ್ನೇಹಿತರೆ ಕೆಳಗೆ ಹೋಗಮು. ಅಫ್ಜಲ್ ಖಾನ ತನ್ನ 63 ಜನ ಹೆಂಡತಿಯರನ್ನು ತಂದು ಇದೇ ಒಂದು ಬಾವಿ ಒಳಗ ದುಗ್ಗಿಸಿ ಅಲ್ಲಿ ಒಯ್ದು ಮಣ್ಣು ಮಾಡ್ಯಾನ ಅಂತ ಹೇಳ್ತಾರ. ಯಾರಂದ್ರೆ ಜನರ ಬಾಯಿಂದ ಬಂದಿರುವಂತ ವಿಷಯ ಇದು. ಇಲ್ಲಿ ಯಾರು ಬರಿಬೇಕಂತಿರಲ್ಲ, ಬಂದು ಈ ಒಂದು ಪ್ಲೇಸ್ ನೋಡ್ಕೊಂಡು ಹೋಗ್ರಿ. ಆದ್ರೆ ಮ್ಯಾಲಿಂದ ಈ ಬಾವಿಗಳ ಬರಿಬೇಕಂದ್ರೆ ಭಾಳ ಕೇರ್ಫುಲ್ ಆಗಿ ಬರ್ರಿ. ಯಾಕಂದ್ರೆ ಸ್ವಲ್ಪ ಬೀಳೋ ಸಂಭವನೀಯತೆ ಐತಿ. ಮತ್ತೆ ಇಲ್ಲಿ ಸ್ವಲ್ಪ ಹಾವಿನ ಪರಿನೂ ಬಿಟ್ಟಿದಾವ ಅಲ್ಲಿ ಇಲ್ಲಿ. ಸ್ವಲ್ಪ ನಮ್ಮ ಫ್ರೆಂಡ್ಸ್ ಅದರ ಏನೋ ಒಂದು ಧೈರ್ಯ ತನಕ ನಾ ಬಂದಿನಿ. ನೋಡಿರಲ್ಲ ಹಿಂದೆ ಒಂದು ಕಲ್ಲು ಹೋಗಿದ್ರು. ಸ್ವಲ್ಪ ಏನು ಮಿಸ್ಟೇಕ್ ಆದ ಬಾವಿ ಒಳಗೆ. ಇಲ್ಲಿ ಮ್ಯಾಗ ನಿಂತು ನೋಡಕ್ಕ ಯಾರಿಗಂದ್ರೆ ಯಾರಾದ್ರೂ ಬರ್ತಾರೆ ಅಂತ ನಿಂತು ನೋಡ್ಕೊಳ್ಳೋ ಸಲುವಾಗಿ. ಸ್ನೇಹಿತರೆ, ಈ ಒಂದು ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತಿದ್ದೀನಿ. ಯಾರಾದ್ರೂ ನನ್ನ ಚಾನಲ್ಗೆ ಹೊಸದೇ ಬಂದಿರ ಅಂದ್ರೆ ಪ್ಲೀಸ್ ದಯಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಹಾಗೆ ಒಂದು ಲೈಕ್ ಮಾಡ್ರಿ. ಈ ಒಂದು ವಿಡಿಯೋಕ್ಕೆ ಬರೀ 50 ಲೈಕ್ ಎಕ್ಸ್ಪೆಕ್ಟ್ ಮಾಡ್ತೀನಿ ನಾನು ಸ್ನೇಹಿತರೆ. ಏನಾದ್ರೂ ಈ ಸ್ಥಳದ ಬಗ್ಗೆ ನಿಮ್ಗೆ ಗೊತ್ತಿತ್ತಂದ್ರೆ ಪ್ಲೀಸ್ ಕಮೆಂಟ್ ಬಾಕ್ಸ್ ತಿಳಿಸ್ರಿ. ತೋರಿಸುವಂತ ಪ್ಲೇಸ್ ಇದ್ದೀವಿ ಅಂದ್ರೂ ನಮ್ಮ ಬಿಜಾಪುರಕ್ಕೆ ಇದ್ದೀವಿ ಅದನ್ನು ಕಮೆಂಟ್ ಬಾಕ್ಸ್ ತಿಳಿಸ್ರಿ. ಯಾಕಂದ್ರೆ ನಮ್ಗೆ ಎಲ್ಲಾನು ಗೊತ್ತಿರುತ್ತೆ ಅಂತ ಹೇಳಕ್ ಬರಲ್ಲ. ಅದ್ರ ಬಗ್ಗೆ ತಿಳ್ಕೊಂಡು ನಾ ಏನಾದ್ರೂ ಸ್ವಲ್ಪ ವಿಡಿಯೋ ಮಾಡೋಕೆ ಪ್ರಯತ್ನ ಪಡ್ತೀನಿ ಸ್ನೇಹಿತರೆ. ಮತ್ತೊಂದು ವಿಡಿಯೋ ಮುಖಾಂತರ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್, ಲವ್ ಯು.